ಉಳಿಯಲಿ ಉಳಿಯಲಿ ಸರ್ಕಾರಿ ಶಾಲೆಗಳು ಉಳಿಯಲಿ, ಬೆಳೆಯಲಿ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯ ಬೆಳೆಯಲಿ. ಸಂವಿಧಾನ ನೀಡಿರುವಂತಹ ವಿಶ್ವಜ್ಞಾನಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರುವಂತಹ ಸಂವಿಧಾನದಲ್ಲಿ ಅವರ ಆಶಯದಂತೆ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ಎಂಬುದು ಸಿಗಲಿ. ಗುರುಕುಲದಿಂದ ಅಂದರೆ ಮರದ ಕೆಳಗಡೆ ಕೈಯ ಬೆರಳಿನಲ್ಲಿ ಮರಳಿನ ಮೇಲೆ ಆ ಎಂಬ ಪದವನ್ನು ತಿದ್ದುವ ಮುಖಾಂತರ ಈ ಒಂದು ಪುರಾತನ ಅಂದರೆ ಪೂರ್ವಜರ ಕಾಲದಲ್ಲಿದ್ದಂತಹ ಶಿಕ್ಷಣ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಇವತ್ತು ಈ ಒಂದು ಶಿಕ್ಷಣನ ಪಡಿಬೇಕಾದ್ರೆ ಹರಸಾಹಸ ಪಡಿಬೇಕಾದಂತಹ ಪರಿಸ್ಥಿತಿ ಇದೆ. ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಒಂದು ಹೊತ್ತಿನ ಊಟ ಇಲ್ಲದರೂ ಪರವಾಗಿಲ್ಲ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ. ಆ ಶಿಕ್ಷಣವೇ ಆ ಮಕ್ಕಳ ಜೀವನವನ್ನು ರೂಪಿಸದೆ, ಅವರ ಭವಿಷ್ಯವನ್ನು ರೂಪಿಸದೆ ಅಂತೇಳಿ ಅವರ ಆಶಯವನ್ನು ಕಂಡಿದ್ದರು. ಆದರೆ ನಮ್ಮನ್ನಾಳುವ ಸರ್ಕಾರಗಳು ಇವತ್ತು ರಾಜಕಾರಣಿ ಮಗ ರಾಜಕಾರಣಿ ಆಗ್ತಾಯಿದ್ದಾನೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾಯಿದ್ದಾನೆ, ಆದರೆ ರೈತರ ಮಗ ರೈತರಾಗ್ತಾ ಇಲ್ಲ. ಶಿಕ್ಷಣ ಅನ್ನೋದು ದೊರೀತಾ ಇಲ್ಲ. ರಾಜಕಾರಣಿಗಳು ಹಿಂದೆ ಹೋಗಿ ಜೈಕಾರ ಹಾಕ್ಬೇಕೆ ಹೊರತು ಆ ಮಕ್ಕಳಿಗೆ ಸಿಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳು ಎಲ್ಲಿ ಹೋಗ್ತಾ ಇದೆ? ಪ್ರತಿ ವರ್ಷ ಸಾವಿರಾರು ಕೋಟಿ ಅನುದಾನ ತರ್ತಾ ಇರ್ತಾರೆ, ಆದರೆ ಸಾವಿರಾರು ಶಾಲೆಗಳು ಮುಚ್ಚುತ್ತಾನೆ ಹೋಗ್ತಾ ಇದ್ದಾರೆ. ಲಕ್ಷ ಸಂಬಳ ಪಡೆಯುವಂತಹ ಶಿಕ್ಷಕರು ಎಲ್ಲೂ ಹೋಗ್ತಾ ಇದ್ದಾರೆ. ಅವರ ಶಿಕ್ಷಣ ಒಂದು ಯಾವ ರೀತಿ ಹೋಗ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಇವತ್ತು ಶಿಕ್ಷಣ ಎಂಬುದು ವ್ಯಾಪಾರದ ವಸ್ತುವಾಗಿದೆ. ಕಾರ್ಪೊರೇಟ್ ಕಂಪನಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಸರ್ಕಾರಿ ಶಾಲೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ನಾವು ಶಿಕ್ಷಣ ಮಂತ್ರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಳ್ತಾ ಇರೋದೊಂದೇ, ನೀವು ಉಚಿತ ಭಾಗ್ಯಗಳನ್ನು ನೀಡಿ ಏನು ಅಧಿಕಾರಕ್ಕೆ ಬಂದು ನಮ್ಮನ್ನು ಸೋಂಬೇರಿಗಳನ್ನು ಮಾಡಿ ನಮಗೆ ಮೂಲಭೂತವಾಗಿ ಬರದ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿಯನ್ನು ಸಂಪೂರ್ಣವಾಗಿ ಬಹುರಾಷ್ಟ್ರೀಯ ಕಾರ್ಪೊರೇಟ್ ಕಂಪನಿಗಳಿಗೆ ಅಡಾಯಕವನ್ನು ಬಿಟ್ಟು ನಿಮ್ಮ ಉಚಿತ ಭಾಗ್ಯಗಳೆಲ್ಲ ನಿಲ್ಲಿಸಿಬಿಡಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಶಿಕ್ಷಣ ಕೊಡಿ, ಆರೋಗ್ಯಕ್ಕಾಗಿ ಆರೋಗ್ಯವನ್ನು ಕೊಡಿ, ಊಟಕ್ಕಾಗಿ ಕೃಷಿಯನ್ನು ಕೊಡಿ ಅಂತೇಳಿ ಬೇಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶಿಕ್ಷಣ ಸಮಸ್ಯೆಯನ್ನು ಖಾಸಗೀಕರಣ ಮಾಡದೆ ದಯವಿಟ್ಟು ಇವತ್ತು ರಾಜಕಾರಣಿ ಮಕ್ಕಳಿರ್ಬೋದು, ಸರ್ಕಾರಿ ನೌಕರರು ಬೇಕಾದರೆ ರಾಜಕಾರಣ ಮಾಡಬೇಕಾದ್ರೆ ಎಲ್ಲರೂ ಕಡ್ಡಾಯವಾಗಿ ಸರ್ಕಾರಿ ಶಿಕ್ಷಣ ಶಾಲೆಯಲ್ಲಿ ಶಿಕ್ಷಣ ಪಡೆಯಲೇಬೇಕೆಂಬ ಕಾನೂನು ಜಾರಿ ಆಗಲೇಬೇಕು. ಸರ್ಕಾರಿ ಶಾಲೆಗಳು ಉಳಿಯಲೇಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅಕ್ಷರಸ್ಥರಕ್ಕಿಂತ ಅನಕ್ಷರಸ್ಥರು ಹೆಚ್ಚಾಗಿ ಇವಾಗ ಯಾವುದೋ AI ಅಂತೆ, ಆ AI ಎಂದು ಕೃತಕ ಒಂದು ಬುದ್ಧಿ ಇದರಿಂದ AI ಅಂತೇಳಿ ಬರ್ತಾ ಇದೆಯಲ್ಲ, ಆ ಥರ ಬಂದಿದೆ ಅಂದರೆ ಅನಕ್ಷರಸ್ಥರು ಹೆಚ್ಚಾಗಿ ದೇಶದ ಭವಿಷ್ಯ ಹಾಳಾಗ್ತದೆ. ದಯವಿಟ್ಟು ಸರ್ಕಾರಿ ಶಿಕ್ಷಣ ಉಳಿಸಬೇಕಾದರೆ ದೇಶದ ಭವಿಷ್ಯ ಉಳಿಸಬೇಕಾದರೆ ಸರ್ಕಾರಿ ಶಿಕ್ಷಣ ಉಳಿಸಬೇಕಂತೇಳಿ ರೈತ ಸಂಘದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಮನವಿ ಮಾಡ್ತಾರೆ.